ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ದಿ ಪ್ರೀತಿ ಸಿಬಿಎಸ್ಇ ಶಾಲೆಗೆ ಅರ್ಹ ಶಿಕ್ಷಕರು ಬೇಕಾಗಿದ್ದಾರೆ. ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ತಿಮ್ಮಸಂದ್ರದಲ್ಲಿರುವ ದಿ ಪ್ರೀತಿ ಸಿಬಿಎಸ್ಇ ಶಾಲೆಗೆ 2026-27ನೇ ಶೈಕ್ಷಣಿಕ ಸಾಲಿಗೆ ಕಿಂಡರ್ ಗಾರ್ಡನ್, ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿಭಾಗಕ್ಕೆ ಅರ್ಹ ಶಿಕ್ಷಕರು ಬೇಕಾಗಿದ್ದಾರೆ. ಅಭ್ಯರ್ಥಿಗಳು ನವೀಕೃತ ರೆಸ್ಯೂಮ್ ಹಾಗೂ ಅಗತ್ಯ ದಾಖಲಾತಿಗಳೊಂದಿಗೆ 2026 ಮಾರ್ಚ್ 8ರಂದು ಬೆಳಗ್ಗೆ 9 ರಿಂದ 10 ಗಂಟೆಗೆ ಏರ್ಪಡಿಸಿರುವ ಸಂದರ್ಶನಕ್ಕೆ ಹಾಜರಾಗುವುದು. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 8861814011ಗೆ ಸಂಪರ್ಕಿಸುವುದು. ಎಲ್ಲರಿಗೂ ನಮಸ್ಕಾರ. ಒಂದು 5 ನಿಮಿಷ ಟೈಮಲ್ಲಿ ಈ ಪ್ರಾಜೆಕ್ಟ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೇನೆ. ಸೊ ಇದು ಆ್ಯಕ್ಚುಲಾಗಿ ನೀರಿಂದ ನಾವು ಈ ಪ್ರಯೋಗವನ್ನು ಲ್ಯಾಬಲ್ಲಿ 2022ನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕೊರೋನಾಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ಅದು ಸಕ್ಸಸ್ ಆದಮೇಲೆ ಇದನ್ನು ಸೊಸೈಟಿಗೆ ತೊಡಗಿಸ್ಬೇಕು ಅಂತ ಹೇಳಿ DSTಯಲ್ಲಿ ಮನವಿ ಮಾಡಿಕೊಂಡಾಗ DST ಎಲ್ಲಿ ನೀರಿನ ಭಾವ ಇದೆ ಅಲ್ಲಿ ನೋಡಿ ನಮಗೆ ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು. ಸೊ ಅನೇಕ ಜಾಗಗಳಲ್ಲಿ ನೋಡಿದಾಗ ಚಿಂತಾಮಣಿ ಒಂದು ತಾಲೂಕಲ್ಲಿ 117 ಸ್ಥಳಗಳನ್ನು ನಾವು ಪರಿಶೀಲಿಸಿದ್ವಿ. ಅಲ್ಲಿ 117 RO ಯೂನಿಟ್ಗಳಲ್ಲಿ ಬೋರ್ವೆಲ್ಲು, RO ಯೂನಿಟ್ ಎಲ್ಲ ಸೇರಿ, ಕೆರೆಗಳೆಲ್ಲ ಸೇರಿ 30% ಅಂದರೆ 30% ನಮಗೆ ನೈಟ್ರೇಟ್, ಫ್ಲೂರೈಡ್ ಮತ್ತು ಆರ್ಸೆನಿಕ್ ಕಾಣಿಸ್ತು. ಅಂದರೆ ಈ ಇದರಿಂದ ಏನದು ಪಾಯ್ಸನ್, ಅದು ವಿಷ, ಇದನ್ನ ನಾವು ಕುಡಿಬಾರ್ದು. ಸೊ ಹಾಗಾಗಿ ಮತ್ತೆ ಇನ್ನೊಂದು 20% ಬೋರ್ವೆಲ್ ವರ್ಕ್ ಆಗ್ತಿರ್ಲಿಲ್ಲ, RO ಯೂನಿಟ್ಸು ಎಲ್ಲ ಸ್ಪಾಯ್ಲ್ ಆಗಿತ್ತು. ಮತ್ತೆ ಇನ್ನೊಂದು 20% ನೀರೇ ಒಣಗೋಗಿತ್ತು. ಇದೇ ರಿಪೋರ್ಟ್ನ ನಾವು DSTಗೆ ಸಬ್ಮಿಟ್ ಮಾಡಿದ್ವಿ. DST ಅಪ್ರೂವ್ ಮಾಡಿದ್ರು, ಹೌದು ಈ ಜಾಗದಲ್ಲಿ ಇದು ಕರೆಕ್ಟ್ ಆಗಿದೆ, ನೀವು ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು ಈ ಪ್ರಾಜೆಕ್ಟ್ ಅಂತ ಹೇಳಿ. ಬಟ್ ನಮಗೆ ಸುಮಾರು ಒಂದು 11 ಜಾಗಗಳನ್ನು ಹುಡುಕಿದ್ವಿ. ಗೌರ್ಮೆಂಟ್ ಇಂದ ನಮಗೆ ಜಾಗ ಸಿಗೋದು ಬಹಳ ಕಷ್ಟ ಆಯಿತು. ನಾನು ಆ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮ ಸಚಿವರು ನಮ್ಮ ಯೂನಿವರ್ಸಿಟಿಗೆ ಬಂದಿದ್ರು. ನಾನು ಈ ಪರಿಸ್ಥಿತಿಯನ್ನು ಅವ್ರಿಗೆ ಹೇಳಿದೆ, ಸರ್ ಈ ಥರ ನನಗೆ ತುಂಬ ಕಷ್ಟ ಆಗ್ತಿದೆ, ಈಗ ಗೌರ್ಮೆಂಟ್ ಜಾಗ ಸಿಗ್ತಿಲ್ಲ, ನಮಗೆ ಪ್ರಾಜೆಕ್ಟ್ ದುಡ್ಡು ಬಂದ್ಬಿಟ್ಟಿದೆ, ಈಗ ಇದು ರೆಡಿ ಆಗಿದೆ, ಮಿಷಿನ್ ಆಲ್ಮೋಸ್ಟ್ ರೆಡಿ ಆಗಿದೆ, ಬಟ್ ನಮಗೆ ಜಾಗ ಸಿಗ್ತಿಲ್ಲ. ಸೊ ನನಗೆ ಸಿಕ್ಲಿಲ್ಲ ಅಂದರೆ ನಾನು ಏನು ಮಾಡೋ ಪರಿಸ್ಥಿತಿ ಇಲ್ಲ, ವಾಪಸ್ ಕಳಿಸ್ಬೇಕಾಗತ್ತೆ ದುಡ್ಡು ಅಂತ. ಈ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಅವರ ಒಂದು ಎಫರ್ಟ್ ನಾನು ನಿಜವಾಗ್ಲೂ ನೆನೆಸ್ಕೋಬೇಕು. ಆ ಮೊಮೆಂಟಲ್ಲಿ ಇಮಿಡಿಯೇಟಾಗಿ ಅವ್ರು ಹೇಳಿದ್ದು, ಹೌದು ಜಾಗ ಕೊಡ್ತೀವಿ, ನೀವು ಜಾಗ ನೋಡಿ ನಾವು ಮುಂದಕ್ಕೆ ತಗೊಂಡೋಗೋಣ ಅಂತ. ಸೊ ಅವರಿಲ್ಲ ಅಂದರೆ ಈ ಪ್ರಾಜೆಕ್ಟ್ ಆಗ್ತಿರ್ಲಿಲ್ಲ. ಸೊ ಅದರಿಂದ ನಾನು ಅವರಿಗೆ ಚಿರಋಣಿ. ಈ ಪ್ರಾಜೆಕ್ಟ್ ಒಂದು ಒಳ್ಳೆ ಸಕ್ಸಸ್ ಆಗಿದೆ. ಸೊ ಹೋದ ವಾರನೇ ಸೆಂಟ್ರಲ್ ಗೌರ್ಮೆಂಟಿಂದ ಬಂದು ನೋಡ್ಕೊಂಡು ಹೋದರು. ಅವರು ತುಂಬ ಖುಷಿಯಾಗಿದ್ದಾರೆ. ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಬರ್ತೀನಿ ಅಂತ ಇನ್ನೊಂದು 2 ಯೂನಿಟ್ ಬರುತ್ತೆ. ಸೊ ಸಕ್ಸಸ್ ಆಗಿದೆ. ಸೊ ಇದಕ್ಕೆ ಖಂಡಿತ ಕ್ರೆಡಿಟ್ ಗೋಸ್ಟು ನಮ್ಮ ಮಿನಿಸ್ಟ್ರಿಗೆ ಹೋಗುತ್ತೆ. ಮತ್ತು ಹೊಸ ಟೆಕ್ನಾಲಜಿ, ಇಂಡಿಯಾದಲ್ಲೇ ಫಸ್ಟ್ ಇರುವ ಟೆಕ್ನಾಲಜಿ. ಅಲ್ಲಿ ಸೋಲಾರ್ ಯೂಸ್ ಮಾಡಿ ನಾವು ವಾತಾವರಣದಲ್ಲಿರೋ ನೀರನ್ನು ಕುಡಿಯೋ ನೀರಿಗೆ ಉಪಯೋಗಿಸುವಂಥ ಒಂದು ಟೆಕ್ನಾಲಜಿ. ಸೊ ಈಸಿಯಾಗಿ ಗೌರ್ಮೆಂಟ್ ಲ್ಯಾಂಡ್ ಕೊಟ್ಟು ಅದನ್ನು ಸಕ್ಸಸ್ ಮಾಡೋದು ತುಂಬಾ ಕಷ್ಟ. ಸೊ ಹೊಸ ಟೆಕ್ನಾಲಜಿಯನ್ನು ಆಕ್ಸೆಪ್ಟ್ ಮಾಡಿ ಇದು ನಮಗೆ ಜಾಗ ಕೊಟ್ಟು ಇದನ್ನು ನೋಡುವ ಹೇಗೆ ಸಕ್ಸಸ್ ಆಗುತ್ತೆ ಮುಂದೆ ಅಂತ ಪ್ರೋತ್ಸಾಹಿಸಿದ್ದಾರೆ. ಸೊ ಮುಂದೆ ಇದು 2 ಯೂನಿಟ್ ಇದೆ, 1000 ಲೀಟರ್ ನೀರು ಬರುತ್ತೆ ಒಂದು ಯೂನಿಟಲ್ಲಿ. ಸೊ 2000 ನೀರು ಈಗ ಸದ್ಯಕ್ಕೆ ಫ್ರೀಯಾಗಿ ನಾವು ಹಾಸ್ಪಿಟ್ಲಿಗೆ ಕೊಡೋದಿದ್ದೇವೆ. ಬಟ್ ಇನ್ನೂ 2 ಯೂನಿಟ್ಟು ಅದು ಪಬ್ಲಿಕ್ಕಿಗೆ ಕೊಡ್ತೇವೆ, ಬಟ್ ಅದು ಚಾರ್ಜ್ ಬೇಸಿಸಲ್ಲಿ. ಸೊ ಅದು ಚಾರ್ಜಸ್ ನೋಡೋಣ ಹೇಗೆ ಡಿಸೈಡ್ ಮಾಡಿ. ಆಮೇಲೆ ಯಾಕಂದರೆ ಮೇಂಟೈನ್ ಮಾಡಬೇಕು. ಇದು ನೀರು ಇಲ್ಲದೆ ಬೇರೆ ಕಡೆ 6 ಯೂನಿಟ್ ನೀರು ಬೇಕಾಗಿದೆ, ಇದಕ್ಕೆ ನೀರೇನು ಬೇಕಾಗಿಲ್ಲ. ನೀವು ಎಲ್ಲಿ ನೀರಿಲ್ಲೂ ಅಲ್ಲಿ ಹಾಕಿದ್ರು ನೀರು ಬರೋ ಚಾನ್ಸಸ್ ಇದೆ. ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಒಬ್ಬರು ವ್ಯಕ್ತಿ ಇರಬೇಕಾಗ್ತದೆ, ಜೊತೆಗೆ ಮೆಷಿನ್ಗಳು ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಸ್ವಲ್ಪ ಥರದಲ್ಲಿ ಸಬ್ಸಿಡಿ ಲೆವೆಲಲ್ಲಿ ನಾವು ದುಡ್ಡು ಡಿಸೈಡ್ ಮಾಡಿ 2 ಯೂನಿಟ್ ಆದಮೇಲೆ ಪಬ್ಲಿಕ್ಕಿಗೆ ಕೊಡೋ ಸ್ಥಿತಿಯಲ್ಲಿದ್ದಾರೆ. ಸೊ ದಯವಿಟ್ಟು ಇದಾದ ನಂತರ ನಾನು ಪಂಚಾಯತಿ ಅಥವಾ ಹೆಲ್ತಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮಗೆ 2 ವರ್ಷ ಇದೆ, ಅದಾದಮೇಲೆ ಸಕ್ಸಸ್ ಮಾಡ್ಕೊಂಡು ಹೋಗಿ. ಸೊ 15 years ಡ್ಯೂರೇಷನ್ ಇದೆ ಬ್ಯಾಟ್ರಿಗೆ ಮತ್ತು
ಸೋಲಾರಿಗೆ. ಸೊ 15 ಇಯರ್ಸ್ ಮೆಷಿನ್ ಸಹ. ಟೆಕ್ನಿಕಲ್ ಸಪೋರ್ಟ್ ಏನು ಬೇಕು ನಾವು ಜೈನ್ ಯೂನಿವರ್ಸಿಟಿಯಿಂದ ಖಂಡಿತ ಕೊಡ್ತೇವೆ. ಸೊ ರಿಮೈನಿಂಗ್ ಮೇಂಟೆನೆನ್ಸ್ ಖಂಡಿತ ಅಷ್ಟು ದುಡ್ಡು ಡೆವಲಪ್ ಅಂತೂ ಆಗೇ ಆಗುತ್ತೆ. ಸೊ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಪಂಚಾಯತಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ತೊಗೊಂಡ್ರೆ ಬಹಳ ಉಪಕಾರ ಆಗುತ್ತೆ. ಸೊ ಈ ಸಿಚುವೇಶನಲ್ಲಿ ಐ ವುಡ್ ರಿಕ್ವೆಸ್ಟ್ ಆಫ್ಟರ್ 2 years. ಥ್ಯಾಂಕ್ ಯು ಸೋ ಮಚ್.